करतो या ठिकाणी ತಮ್ಮಲ್ಲಿ ತಿಳಿಸಿಕೊಳ್ತಾ ಇದ್ದೀವಿ. ಇವತ್ತಿನ ಈ ಬೃಹತ್ ರ್ಯಾಲಿ ಮತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಸತೀಶಣ್ಣ ಜಾರಕಿಹೊಳಿ ಅತ್ಯದ್ಭುತವಾಗಿರ್ತಕ್ಕಂಥ ರ್ಯಾಲಿ ಸಾಗ್ತಾ ಇದೆ. ಜೋರಾದ ಜಯಘೋಷದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ
त्यांनी पुढे यायचं आहे. तरी ताईंच्या आज या ठिकाणी एवढ्या उन्हामध्ये खूप ऊन असताना सुद्धा त्या रॅलीला उशीर जरी झाला तरी सर्व कार्यकर्ते या ठिकाणी उन्हामध्ये सामील आहेत. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕರು ಮುಖಂಡರು ಅವರಿಗೆ ಬೆಂಬಲವಾಗಿ ನಿಂತು ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತಕ್ಕಂಥ ಹಂಬಲವನ್ನು ಇಟ್ಕೊಂಡು ಇಂಥ ಉರಿ ಬಿಸಿಲಿನಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀವಿ.
ಅದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ನನಗನ್ಸುತ್ತೆ ಇಂಥ ಉರಿ ಬಿಸಿಲಿನಲ್ಲಿ ಮನೆಯಿಂದ ಹೊರಗೆ ಬರೋದು ಬಹಳ ಕಷ್ಟ. ಅಂತಹದ್ರಲ್ಲಿ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪ್ರಮಾಣ ಗೆಲ್ಲಿಸಲೇಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅದರ ಜೊತೆಗೆ ನಮ್ಮ ಹಕ್ಕು ನಮ್ದಾಗಬೇಕು. ನಮ್ಮ ಜಿಲ್ಲೆಯವರು ನಮ್ಮನ್ನ ಲೋಕಸಭಾ ಸದಸ್ಯರಾಗಬೇಕು. ಇವರು ಪಕ್ಕದ ಜಿಲ್ಲೆಯಿಂದ ಬಂದು ಇಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಕೇಳ್ತೇನೆ, ನೀವು ಉಂಡು ಹೋಗುವುದು ನಾವು ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಅಂತ ಪಣದೊಳಗಿಲ್ಲಿ ಬೆಳಗಾವಿಗೆ ಬಂದಿದ್ದಾರೆ. ಬೆಳಗಾವಿ ಜನ ಏನು 3 ಜನ ಅಲ್ಲ, ಬೆಳಗಾವಿ ಜನ ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಬೇರೆಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭಗಳು ಯಾವತ್ತೂ ಇಲ್ಲ. ಅದಕ್ಕೋಸ್ಕರ ನಮ್ಮ ನಾಡು ನಮ್ಮ ಹಕ್ಕು, ನಮ್ಮ ಅಭ್ಯರ್ಥಿ ನಮ್ಮ ಮತ, ಇದನ್ನ ಕೊಡುವಂತ ಒಂದು ಸ್ವಾಭಿಮಾನದ ಚುನಾವಣೆಯನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದಕ್ಕೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ನಾವು ಅತ್ಯಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ವೈಫಲ್ಯವನ್ನ ನಮ್ಮ ಮತದಾರರಿಗೆ ತಿಳಿಸೋದ್ರ ಮುಖಾಂತರ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ ಮತದಾರರಿಗೆ ಪರಿಚಯ ಮಾಡಿಕೊಟ್ಟು ಅವರಿಗೆ ನೆನಪು ಮಾಡಿಕೊಡುವುದರ ಮುಖಾಂತರ ಹೆಚ್ಚು ಮತಗಳನ್ನ ಹಾಕಿ ಮಲ್ನಾಡು ಹೆಬ್ಬಾಳ್ಕರ್ ಅವರನ್ನ ಸುಮಾರು 2 ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಇದನ್ನು ನಾನು ವಿನಂತಿಯನ್ನು ಮಾಡ್ತೀವಿ. ಇವತ್ತು ಬಹುಶಃ ನಾನು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾನು ಹೇಳ್ತೇನೆ, ಈಗ ಕ್ಯಾಮರಾ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಾಗ ನೀವು ನೋಡ್ರಿ, ಅವ್ರಿಗೆ ಅನಿಸ್ಬೇಕು ಬರೇ ಇವತ್ತು ನಾಮಿನೇಷನ್ಗೆ ಎಷ್ಟು ಜನ ಸೇರಿದವರು ಮುಂದೆ ಏನಾಗಬಹುದು ಅಂತ ಹೇಳಿ ಅವ್ರಿಗೆ ಆಲೋಚನೆ ಮಾಡಿ. ಇನ್ನೂ ಸಮಯ ಬೇರಿಲ್ಲ. ಅದಕ್ಕೆ ಇಲ್ಲಿ ನಾಮಪತ್ರ ಸಲ್ಲಿಸಲು ಬಂದು ತಾವು ಬೇರೆ ಜಿಲ್ಲೆಗೆ ಪ್ರಯಾಣವನ್ನ ಬೆಳೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮ್ಮ ಜಿಲ್ಲೆಯ ನಮ್ಮ ಮಗನಿಗೆ ನಾಳೆ ಆಶೀರ್ವಾದ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ತಾವ್ಯಾರು ಮರಿಬಾರದು. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ಪ್ರಣಾಮ ಹೆಬ್ಬಾಳ್ಕರ್ ಅವರಿಗೆ ನೀಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ತಿಳ್ಕೊಂಡು ನನ್ನ 2 ಮಾತಿಗೆ ನಾನು ಕೊಡ್ತೇನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಲಕ್ಷ್ಮಣನ ಹಸ್ತಗುರುವಾರ ಗುರುಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ಅತ್ಯದ್ಭುತವಾಗಿರ್ತಕ್ಕಂಥ ರ್ಯಾಲಿ ಮುಂದುವರಿತಾ ಇದೆ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬರುವ ಚುನಾವಣೆಯಲ್ಲಿ ಮನೆಯನ್ನು ಹೆಬ್ಬಾಳ್ಕರ್ ತಮ್ಮ ಅಮೂಲ್ಯವಾದ ಮತವನ್ನು ಕೊಡುವುದರ ಮೂಲಕವಾಗಿ ಅವರನ್ನು ಲೋಕಸಭೆಗೆ ಬೆಳಗಾವಿ ಜಿಲ್ಲೆಯ ಸಮಸ್ಯೆಗಳನ್ನು ಕುರಿತು ಮಾತನಾಡುವ ಒಂದು ಅವಕಾಶವನ್ನು ಮಾಡಿಕೊಡಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ನಾಯಕರು ಬೈಲಹೊಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಾದೇಶಣ್ಣ ಗೋಗುಲ್ಗಿ ಸಾಹೇಬ್ ಅವರು ಮಾತನಾಡಬೇಕಂತ ಸಾಮಾನ್ಯ ಹೆಬ್ಬಾಳ್ಕರ್ ಅವರ ನಾಮಪತ್ರ ಅಂಗವಾಗಿ ಹಮ್ಮಿಕೊಂಡಂತಹ ಇವತ್ತು ಕಾರ್ಯಕ್ರಮ ಬಹುಶಃ ನ ಭೂತೋ ನ ಭವಿಷ್ಯತ್ ಅನ್ನುವ ಹಾಗೆ ಇವತ್ತು ಜಿಲ್ಲೆಯಿಂದ ಬೆಳಗಾವಿ ಮತಕ್ಷೇತ್ರದ ವತಿಯಿಂದ ಆಗಮಿಸಿದಂತಹ ಎಲ್ಲ ಜನರನ್ನ ಇವತ್ತು ನೋಡಿ ಬಹುಶಃ
ಭಾರತೀಯ ಜನತಾ ಪಕ್ಷದವರು ಇವತ್ತು ಮನೆಗೆ ಹೋಗೋದು ನಿಶ್ಚಿತ ಅಂತ ಹೇಳಿ ಹೇಳ್ಬೋದು. ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರುವಂತಹ ಒಂದು ಸರ್ಕಾರ ಕಳೆದ 9 ತಿಂಗಳಲ್ಲಿ ನಾವು ಹಾಕಿಕೊಂಡಂತಹ ಒಂದು ಕಾರ್ಯಕ್ರಮಗಳು ಇವತ್ತು ನೇರವಾಗಿ ಜನರಿಗೆ ತಲುಪ್ತಾ ಇರೋದನ್ನು ನೋಡಿ ಇವತ್ತು ಬಹುಶಃ ಜನಸಾಗರನೇ ಇವತ್ತು ಇಲ್ಲಿ ಹರಿದು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಚುನಾವಣೆಯೊಳಗ ನಾವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಪಾಠವನ್ನು ಕಲಿಸುವಂತ ಒಂದು ಸಮಯ. ಆ ನಿಟ್ಟಿನಲ್ಲಿ ನಾವು ಇದೇ ಉತ್ಸಾಹದಿಂದ ಮೇ 7ನೇ ತಾರೀಕಿನವರೆಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಹಗಲಿರುಳು ದುಡಿದು ಇವತ್ತು ಗುರುನಾಳ ಹೆಬ್ಬಾಳ್ಕರ್ ಅವರನ್ನ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಆರಿಸಿರುವಂತಹ ಒಂದು ಕೆಲಸವನ್ನ ಪ್ರತಿಜ್ಞೆಯನ್ನ ಈ ಒಂದು ಸಂದರ್ಭದಲ್ಲಿ ನಾವು ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಗುರುನಾಳ ಹೆಬ್ಬಾಳ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಸಿ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಂಜುಷನ ಹೃದಯದ ಅಭಿನಂದನೆಗಳು. ಈಗ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ರಾಮದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಪಟ್ಟಣ್ ಸಾಹೇಬ್ ಮಾತನಾಡಬೇಕಂತ ವಿನಂತಿ ಮಾಡ್ತಾರೆ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾದ DK ಶಿವಕುಮಾರ್ ಅವರೇ ಮತ್ತು ಜಿಲ್ಲೆಯ ನಮ್ಮ ನಾಯಕರಾದ ಸುದೀಪ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮತ್ತು ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರೇ, ಈ ದಿನ ಈ ರ್ಯಾಲಿ ನೋಡಿದ್ರೆ ಬಿಜೆಪಿ ಅವರು ಬಹಳ ಕಂಗಲಾಗಿ ಬಿಡ್ತಾರಂತ ಕಾಣುತ್ತೆ. ಯಾಕಂದ್ರೆ ಈಗಾಗಲೇ ಈ ರ್ಯಾಲಿ ನೋಡಿದ ತಕ್ಷಣ ನಾವು ಕಾಂಗ್ರೆಸ್ ಪಕ್ಷ ಸಿಕ್ಕಾಪಟ್ಟೆ ದೊಡ್ಡ ಮೊತ್ತದ ಲೀಡಿಂಗ್ ನಾವು ಗೆಲ್ತೀವಿ ಅಂತ ಹೇಳಿ ನನಗೆ ಆಶ್ವಾಸನ ಇದೆ. ಆದ್ದರಿಂದ ನಾವೆಲ್ಲ ಇಲ್ಲಿ ಬಂದಿರೋಲ್ಲ, ನಾವು ಓಟ್ ಹಾಕೋದಲ್ಲ, ನಮ್ಮ ಸ್ನೇಹಿತರು ಸಂಬಂಧಿಕರಿಗೆ ಹೇಳಿ ಓಟ್ ಹಾಕಿಸಿ ಕಾಂಗ್ರೆಸ್ ಪಕ್ಷದ ನಮ್ಮ ಶೈಲೇಂದ್ರ ಮೃಣಾಲ್ ಅವರಿಗೆ ಜೈಮೇರಿ ಮಾಡಿಸಿ ಒಂದೇ ಕೈ ಮೂಲಕ ಹೋಗ್ತಾ ಇದ್ವಿ. ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಚುನಾವಣೆ ಆಗೋರು ಇದೇ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ನನಗೆ ಭರವಸೆ ಇದೆ. ಅದರಿಂದ ತಾವೆಲ್ಲ ಸಕ್ರಿಯವಾಗಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೊನೆವರೆಗೂ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಮೀಡಿಯಾಗಲಿ ಸ್ವಲ್ಪ ಮುಂದೆ ಹೋಗಬೇಕಂತ ಕೇಳ್ಕೊತೀನಿ. ಮೀಡಿಯಾಗಲಿ ಸ್ವಲ್ಪ ಮುಂದೆ ತಗೊಂಡ್ರಿ ಅಣ್ಣ, ಸ್ವಲ್ಪ ಮುಂದೆ ತಗೊಂಡ್ರಿ. ಎಲ್ಲ ವಾತಾವರಣದ ಎಲ್ಲ ಸ್ನೇಹಿತರು ಕೂಡ ಆದಷ್ಟು ಬೇಗನೆ ಮುನ್ನಡೆಯಬೇಕು. ಬಂಡಾರ ಮುನ್ನಡೆ ಎಲ್ಲ ನನ್ನ ಸಂಗೊಳ್ಳಿ ನಾಯಕರಿಗೆ ವಿನಂತಿ ಮಾಡ್ತೀನಿ, ಸ್ವಲ್ಪ ಮುಂದೆ ನಡೀರಿ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ. ಬಂಧುಗಳೇ, ತಮ್ಮೆಲ್ಲರ ಈ ಒಂದು ಉತ್ಸಾಹವನ್ನು ನೋಡಿದ್ರೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಹೇಳಿದ ಹಾಗೆ ಬಂದಂತ ಪ್ರತಿಯೊಬ್ಬರು ಒಂದು 10
भाषण ऐकायचं आहे, परत जायचं, पुढं पण जायचं आणि भाषण पण ऐकायचं. चला चला नड्री ನ್ಯಾಯಕ್ಕಾಗಿ ಹಂಗ ಮುಂದ್ರಿ ಬಂಧುಗಳೇ, ಬಹಳಷ್ಟು ಪ್ರೀತಿ ವಿಶ್ವಾಸ ತಾವೆಲ್ಲರೂ ನಮ್ಮ ಪಕ್ಷದ ಮೇಲೆ ಇಟ್ಟಿದ್ದೀರಾ. ಮುಂಬರುವಂತ ದಿನದಲ್ಲಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಬೆಳಗಾವಿ ಬರೀ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅನ್ನೋದಕ್ಕೆ ಸೀಮಿತವಾಗಬಾರ್ದು. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀರಾಮಯ್ಯನವರ ಸರ್ಕಾರ ಇದೆ. ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಬೆಳಗಾವಿ ಪಾರ್ಲಿಮೆಂಟ್ ಅನ್ನ ಬಹಳಷ್ಟು ಅಭಿವೃದ್ಧಿ ಪಥದಲ್ಲಿ ನಾವೆಲ್ಲರೂ ತೆಗೆದುಕೊಂಡು ಹೋಗಬೇಕು. ನಮ್ಮ ಸರ್ಕಾರ ಇದೆ, ಇನ್ನೂ 4 ವರ್ಷ ಆಡಳಿತವನ್ನು ಮಾಡ್ತೀವಿ. ಯಾರು ಎಷ್ಟೇ ಏನೇ ಕೂಗಾಡಿದ್ರು ಕೂಡ ಸುಭದ್ರವಾಗಿ ಇನ್ನು 4 ವರ್ಷ ಸರ್ಕಾರವನ್ನು ಆಡಳಿತ ಮಾಡ್ತೀವಿ ಅಂತ ನನ್ನ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನಲ್ಲಿ ಮೀಡಿಯಾದವ್ರು ನೀವೆಲ್ಲ ಏನ್ ಮಾಡ್ತಾ ಇದ್ದೀರ? ಮುಂಬರುವಂತ 22 ದಿನ ನಾವು ನೀವೆಲ್ಲ ಬಹಳಷ್ಟು ಸತರ್ಕ ಆಗಿರ್ಬೇಕು, ಎಚ್ಚರದಿಂದ ಇರಬೇಕು. ಯಾಕಂತಂದ್ರೆ ನಮ್ಮ ವಿರೋಧ ಪಕ್ಷದವರು ಕುತಂತ್ರವನ್ನ ಮಾಡ್ತಾರೆ. ಏನಾದ್ರೂ ಮಾಡಿ ನಮ್ಮ ದೇಶವನ್ನ ಮಾಡಬೇಕು, ನಮ್ಮ ಮಾಯನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ವಿರೋಧ ಪಕ್ಷದವ್ರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕಾಂಗ್ರೆಸ್ ಪಕ್ಷದವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು
ಮಹಾಲಕ್ಷ್ಮಿ ಆಶೀರ್ವಾದ ತೆಗೆದುಕೊಂಡು ಉಚ್ಗಾವನ ಮಳೆಕರ್ಣಿಯ ಆಶೀರ್ವಾದ ತೆಗೆದುಕೊಂಡು ಕೊಡಚಿಯ ವೀರಭದ್ರೇಶ್ವರನಿಗೆ ಅಭಿಷೇಕವನ್ನು ಮಾಡಿ ಗೋಕಾಕಿನ ಮಹಾಲಕ್ಷ್ಮಿಯ ನೆನೆದು ಕಲ್ಲೋಳಿಯ ಹನುಮಂತನ ಪಾದಗಳಿಗೆ ನಮಸ್ಕರಿಸಿ ಬಯಲಾಂಗಲ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮನ ಪಾದಗಳಿಗೆ ಸಂಗೊಳ್ಳಿ ರಾಯಣ್ಣನ ಪಾದಗಳಿಗೆ ನಮಸ್ಕರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದಲ್ಲಿ ಗುರುಗಳಾದಂತ ವಾಲ್ಮೀಕಿ ಅವರ ಪಾದಗಳ ಒಂದು ನಮಸ್ಕರಿಸಿ ಅದೇ ರೀತಿ ಈ ಸಂದರ್ಭದಲ್ಲಿ ಪೈಗಂಬರಜಿಯವನ್ನ ನೆನೆಸುತ್ತಾ ಹಿಂದೂ ದೇಶದ ಹಿಂದೂ ಸಂಸ್ಕೃತಿಯನ್ನ ಹಿಂದೂ ಸಾಮ್ರಾಟ ಅನ್ನುವಂತ ಶಿವಾಜಿ ಮಹಾರಾಜರನ್ನ ಈ ಸಂದರ್ಭದಲ್ಲಿ ನೆನೆಸುತ್ತಾ ಎಲ್ಲ ದೇವರ ಪಾದಗಳಿಗೆ ನಮಸ್ಕರಿಸಿ ಇವತ್ತು ಬೆಳಗಾವಿಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ನಾಮಿನೇಷನ್ ಅನ್ನ ತಮ್ಮೆಲ್ಲರ ಒಂದು ಗುರು ಹಿರಿಯರ ಸಮ್ಮುಖದಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಲ್ಲಿ ಜಿಲ್ಲೆಯ ಎಲ್ಲ ನಾಯಕರ ಒಟ್ಟುಗೂಡಿ ಇವತ್ತು ನಾಮಿನೇಷನ್ ಮಾಡಿದ್ದೀವಿ. ಅಧಿಕೃತವಾಗಿ ಇವತ್ತಿನಿಂದ ಮೇ 7ನೇ ತಾರೀಕಿನವರೆಗೆ ನಮ್ಮ ವಿಜಯ ಪತಾಕೆಯ ಕಹಳೆಯನ್ನ ಕಾಂಗ್ರೆಸ್ ಪಕ್ಷದ ವಿಶ್ರಮಿಸದೆ ಹಗಲು ರಾತ್ರಿ ತಾವೆಲ್ಲ ಈ ಒಂದು ಅಭ್ಯರ್ಥಿಯನ್ನ ಮೃಣಾಲ್ ಹೆಬ್ಬಾಳ್ಕರ್ನ ಗೆಲ್ಲಿಸಿ ನಿಮ್ಮೆಲ್ಲರ ಒಂದು ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮನ್ನ ಇನ್ನೊಮ್ಮೆ ಇಷ್ಟೊಂದು ಉತ್ಸಾಹ ನಾವು ಬೈ ಎಲೆಕ್ಷನ್ ನಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರು ನಿಂತ್ಕೊಂಡಾಗ ಬರೀ 2,500 ಮತದಿಂದ ಸೋತಿದ್ದೀವಿ. ನಮಗೆ ಸತೀಶಣ್ಣನ ಅವರಿಗೆ ಗೊತ್ತಿದೆ ಪರಿಸ್ಥಿತಿ ಏನಾಗುತ್ತೆ ಅಂತ. ಆದ್ರೆ ತಮ್ಮೆಲ್ಲರ ಒಂದು ಈ ಉತ್ಸಾಹ ತಮ್ಮೆಲ್ಲರ ಒಂದು ಮಾರ್ಗದರ್ಶನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮಗನಾದಂತ ಮೃಣಾಲ್ಗೂ ಕೂಡ ಜಿಲ್ಲೆಯ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಇನ್ನೊಮ್ಮೆ ಕೇಳ್ತಾ ಈ ಒಂದು ರ್ಯಾಲಿಯನ್ನ ಅಭೂತಪೂರ್ವವಾದಂತ ಯಶಸ್ಸಿಗೆ ಕಾರಣೀಭೂತರಾದಂತ ತಮ್ಮೆಲ್ಲರಿಗೂ ವಂದಿಸಿ ಅದರಲ್ಲೂ ಡೊಳ್ಳನ್ನ ಬಾರಿಸಿದಂತ ನನ್ನ ಸಂಗೊಳ್ಳಿ ರಾಯರಗಳಿಗೆ ನಿಮ್ಮ ಉತ್ಸಾಹ ನಮ್ಮ ಕೊಂಡಸ್ಕಪ್ ರಾಯಣ್ಣ ಈ ಸರಿ 2,000 ರೂಪಾಯಿ ಪಟಾಕಿ ಹಾರಿಸ್ತಾನೆ. ಉಡುಪಿ ಇಂದ ಬಂದಂತ ನನ್ನ ಚಂಡಿ ಟೀಮ್ಗೆ ಕೂಡ ಧನ್ಯವಾದವನ್ನ ತಿಳಿಸುತ್ತಾ ಮಾಧ್ಯಮದ ಎಲ್ಲ ಸಹೋದರರು ಸಹೋದರಿಯರು ಈ ಸಹಕಾರವನ್ನ ಕೊಟ್ಟಂತ ಪೊಲೀಸ್ ಇಲಾಖೆಗೆ ಎಲ್ಲರಿಗಿನ್ನ ಜಾಸ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗುರು ಹಿರಿಯರಿಗೆ ಕಾರ್ಯಕರ್ತರಿಗೆ ಹೃದಯದಿಂದ ನಮಸ್ಕಾರಗಳನ್ನ ನನ್ನ ನಾಯಕರುಗಳ ಪರವಾಗಿ ವೈಯಕ್ತಿಕವಾಗಿ ಮಾಡುತ್ತಾ ಈ ರ್ಯಾಲಿಯನ್ನ ಇಲ್ಲಿಗೆ ನಮ್ಮ ಶುಭಾರಂಭ ವಿಜಯಾತ್ರೆ ಮೇ 7ನೇ ತಾರೀಕಿನವರೆಗೂ ಈ ಉತ್ಸಾಹ ನಿಲ್ಕೊಡ್ದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೈ ಮೇಲೆ ಮಾಡಿ, 2 ಕೈ ಮೇಲೆ ಮಾಡಿ. ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋಡುವ ನುಡಿಯುವ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು ನಿಮ್ಮವನು, ನಿಮ್ಮ ನೆರೆಯವನು.
ನಾಯಕ ಜಯ